ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ ಕೂಡ ಬಂದಿರೋದಕ್ಕೆ. ಈ ಜನ್ರೇಷನಲ್ಲಿ ನೀವಿಲ್ಲ ಅಂತ ಅಂದರೆ ನಾವು ರೀಚ್ ಆಗೋದು ತುಂಬ ಕಷ್ಟ. ಸೊ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರೀಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಈ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕಲಾವಿದರ ಕನಸು. ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಕನಸಾಗಿದೆ. ನೆಕ್ಸ್ಟ್ ಮಂತ್ ಜುಲೈ 4th ನಿಮ್ಮ ಮುಂದೆ ಬರ್ತಾ ಇದೆ. ನಾವು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಹೊಸೊಬ್ರು ಅಂತ ಅಲ್ಲ, ಒಂದು ಕನ್ನಡ ಸಿನಿಮಾಗೋಸ್ಕರ ಮಾಡಿರೋ ಸಿನಿಮಾ ಇದು. ಸೊ ನಮ್ಮ ಕನ್ನಡ ಸಿನಿಮಾ ಉಳಿಸೋಣ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಏನೂ ಹೇಳಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಟ್ರೇಲರ್ ನೋಡಿದ್ದೀರಾ, ಟ್ರೇಲರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೆಕ್ಸ್ಟ್ ಟಿ ವಿಲಿ ಬರುತ್ತೆ, OTT ಬರುತ್ತೆ, ಆವಾಗ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ. ಬಿಕಾಸ್ ನೀವು ಎಷ್ಟು ಥಿಯೇಟರಿಗೆ ಬರ್ತೀರಾ ಅಷ್ಟು ನಾವು ಇನ್ನೂ ಜಾಸ್ತಿ ಸಿನಿಮಾ ಮಾಡೋಕ್ಕೊಂದು ಅಪಾರ್ಚುನಿಟಿ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ಗಿರೀಶ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಕಿರಣ್ ಪ್ರೊಡ್ಯೂಸರು. ಸೊ ಗಿರೀಶ್ ನಾನು ಸುಮಾರು 13 ವರ್ಷದಿಂದ ಪರಿಚಯರು. ಜೊತೆಲೆ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಇದಕ್ಕಿಂತ ಮುಂಚೆ ಒಂದು ಕತೆ ಹೇಳ ಅಂತ ಒಂದು ಫಿಲಮ್ ಮಾಡಿದ್ವಿ. ಆ ಒಂದು ಕತೆ ಹೇಳ ಫಿಲಮಿಂದ ನಾವು ಕೊಲಾಬರೇಟ್ ಆಗಿ ಇದು 2ನೇ ಫಿಲಮ್ ವಾನಿಕ ಮೂವೀಸಿಂದ ಮಾಡ್ತಾ ಇರೋದು. ಸೊ ಈ ಚಿತ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂದರೆ, ಈ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಲ್ಲದೆ ಎಲ್ಲ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ ಚಿತ್ರರಂಗ ಆಗೋ ಒಂದು ಇನ್ಸಿಡೆಂಟ್ನ ತಗೊಂಡು ಅದನ್ನು ಚಿತ್ರರಂಗದಲ್ಲಿ ಇದು ಮಾಡಿ ಒಂದು ಒಳ್ಳೆ ಅಭಿಮಾನಿಗಳಿಗೆ ಎಲ್ಲ ಥರದ ಒಂದು ಹಬ್ಬ ಆಗಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದ್ದೀವಿ. ಸೊ ಈ ಟ್ರೈಲರ್ ನೋಡಿದ್ರಲ್ಲ, ಈ ಟ್ರೈಲರಿಂದ ಒಂದು 2 ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲೇಬೇಕಾಗ್ತೀವಿ ವೇದಿಕೆ ಮೇಲೆ. ಒಬ್ಬರು ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈಲರ್ ಈ ಥರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ. ಯಾಕೆಂದರೆ ಫಸ್ಟ್ ಟೈಮು ನಾನು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ಟರು. ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ಥರ ಮಾಡ್ಕೊಂಡು ಇನ್ನೊಂದ್ಸಲಿ ಹೋದಾಗ ಅವರಿಗೆ ಒಂದೇ ಮಾತು ಕೇಳಿದ್ದು, ಎಲ್ಲಿ ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು. ಸೊ ಅವಾಗ ಸಿನಿಮಾನೇ ಪ್ರೊಟಗನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಗಲೇ ಕಳಿಸಿದ್ದೀವಿ. ಸೊ ಎಲ್ಲ ಇನ್ಪುಟ್ಸು ಟ್ರೈಲರಿಂದ ಪ್ರಶಾಂತ್ ನೀಲ್ ಸರಿಂದ ನಮ್ಗೆ ತುಂಬ ಯೂಸ್ ಆಗಿದೆ. ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು. ಎರಡನೇದು ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಫಸ್ಟ್ ಟೈಮು ನಮ್ಮ ಸ್ಟಾರ್ PR ಹರೀಶ್ ಅರಸು ಅವರಿಂದ ನಮಗೆ ಪ್ರಕಾಶ್ ರಾಜರ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಅವರು ಫಸ್ಟ್ ಟೈಮು ಟ್ರೈಲರ್ ನೋಡಿದ ತಕ್ಷಣ ಕನ್ನಡ ಫಿಲಮ್ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ್ದ ತಕ್ಷಣ ಯಾವುದೇ ಇದಿಲ್ದೇ ದಯವಿಟ್ಟು ಆ ಟೀಮ್ ಕರೆಸಿ ನಾನು ಇದು ಸಹಾಯ ಮಾಡ್ತೇವೆ ಅಂದರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ಒಬ್ರು ಇಬ್ರಿಗೆ ಮಾತ್ರನೇ ಆ ಒಂದು ಸಿನಿಮಾ ಹಿಟ್ ಆಯ್ತು ಅನ್ನುವಂತ ಒಂದು ವಿಷಯ ಬರೋದು. ಸೊ ಆ ತರದ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತೂ ಒಂದು ಕತೆ ಅಲ್ಲ, ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋ ತರ ಒಂದು ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ. ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ಅಭಿಮಾನಿಗಳು ಬಂದಿದ್ರು. ಸೊ ಅವ್ರು ಶುರು ಮಾಡಿದಂತ ಪರಂಪರೆ ಏನಿತ್ತು, ಮುಂದಿನ ದಿನಗಳಲ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಅನ್ನೋದು ಒಂದು ಸಿನಿಮಾ ಮೇಲೆ ಜನಕ್ಕಿರ್ಬೇಕಾಗಿರೋ ಪ್ರೀತಿ ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗ್ಲಿ, ಒಂದು ಪಾಸಿಟಿವ್ ವೈಬ್ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋದು ಅಂತ ಒಂದು ಸಿನಿಮಾ ಇದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಈ ನಮ್ಮ ಟ್ರೈಲರ್ ಹಾಗೂ ಈ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿರೋರೆಲ್ಲರೂ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಪ್ರಯತ್ನ. ಆ್ಯಂಡ್ ಈ ಸಿನಿಮಾ ಖಂಡಿತ ನಿಮಗೆ ಬೋರ್ ಅಂತೂ ಹೊಡ್ಸಲ್ಲ, ಆ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ನಾನು ಈ ಸಿನಿಮಾ ಅಲ್ಲಿ
ನಾನು ಗಿರೀಶ್ ಅವರು ಯಾವುದೋ ಬೇರೆ ಪ್ರಾಜೆಕ್ಟಿಗೆ ಸಿಕ್ಕಿದ್ವಿ, ನಾನು ಅದರಲ್ಲಿ ಗಾಯಕ ಆಗಿದ್ದೆ. ಇದ್ರಲ್ಲಿ ಅವರು ಸರ್ ಬ್ರೋ ನೀವು ನಾಯಕ ನಟ ಮಾಡಬೇಕು ಅಂದ್ರು. ನಾನು ನಾಯಕನ ಅಯ್ಯೋ ಅನ್ನೋದಕ್ಕೆ ಇಲ್ಲ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ಜೊತೆ ಒಂದು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರು. ಅದೆಂಥ ಒಂದೊಳ್ಳೆ ಮುಖ್ಯ ಪಾತ್ರ ಅಂದ್ರೆ ಒಂದು ಸಿನಿಮಾಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಇವ್ರುಗಳ ಪಾತ್ರಗಳನ್ನ ನಾನು ಗಿರೀಶ್ ಅವರು ಮಾಡಿದೀವಿ. ಸೊ ಎಲ್ಲ ಅಸೋಸಿಯೇಟ್ಸ್ಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಒಂದು ದೊಡ್ಡ ಸಲಾಂ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಎಷ್ಟು ಮುಖ್ಯನೋ ಅವ್ರ ಜೊತೆ ನಿಂತ್ಕೊಳ್ಳೋ ಆ ಸ್ತಂಭಗಳು ಅಷ್ಟೇ ಮುಖ್ಯ. ಅಂಡ್ ಅವ್ರೊಬ್ರೇ ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಇಂದ ಸಿನಿಮಾ ಎಂಡ್ ವರ್ಗೂ ಪ್ರೊಡ್ಯೂಸರ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಪಾತ್ರಗಳು ಮಾಡಿದ್ದೀನಿ, ಆಮೇಲೆ ಬಿಟ್ಟೆ. ಬಟ್ ಅಂದ್ರು ನಮ್ಮ ತಂದೆ ಚಿತ್ರರಂಗದಲ್ಲಿ ಇರೋದ್ರಿಂದ ಅದು ಈ ಚಿತ್ರರಂಗ ನೋಡ್ಕೊಂಡೇ ಬಂದಿದ್ದೀನಿ ಇದು ಇಲ್ಲಿವರೆಗೂ. ಈ ಚಿತ್ರ ಗಿರೀಶ್ ಬಂದು ನನಗೆ ಕತೆ ಹೇಳಿದಾಗ ನನಗೆ ಒಂದು ತುಂಬಾ ಒಂದು ಏನು ಹೇಳ್ತಾರೆ ಒಂಥರ ಆಕರ್ಷಣೆ ಮಾಡ್ಬಿಡ್ತು ನನಗೆ ಈ ಕತೆ. ಸೊ ಅವನು ಸರ್ ನೀವು ಇದೊಂದು ಚಿಕ್ಕ ಪಾತ್ರ ಮಾಡ್ತೀರಾ ಸರ್ ಅಂತಂದ. ಮಾಡೋಣ ಬಾಪ ಅಂತ ಹೇಳಿದ್ದೆ. ಬಟ್ ಆ ಮಾಡೋಣ ಅಂತ ನಾನು ಕೊಟ್ಟಿದ್ದು, ನಾನು ಇಂಟ್ರೆಸ್ಟ್ ನಾನು ತೋರಿಸಿದ್ದು ಅವ್ನಿಗೆ ಏನನ್ನಿಸ್ತೋ ಗೊತ್ತಿಲ್ಲ. ಸರ್ ಆ ಚಿಕ್ಕದ ಪಾತ್ರ ಬೇಡ ಸರ್, ನೀವು ಮೇಯ್ನ್ ಆಗೇ ಮಾಡಬೇಕು, ನೀವು ಚಿತ್ರದಲ್ಲಿ ನಿರ್ದೇಶಕನಾಗಿ ಬರಬೇಕು ಅಂತಂದ. ನನಗೊಂಥರ ಇಷ್ಟು ವರ್ಷ ನಾನು ಒಬ್ಬ ಆಕ್ಟರ್ ಆಗಿದ್ದೋನು ಇವಾಗ ನಿರ್ದೇಶಕನ ಪಾತ್ರ ಮಾಡಬೇಕಲ್ಲ, ಅಟ್ಲೀಸ್ಟ್ ಈ ಥರ ಆದರೂ ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಶೂಟಿಂಗ್ ಮಾಡ್ತಾ ನನಗೆ ಹೆಂಗೆ ಅಂದರೆ ಒಂಥರ ಇಷ್ಟು ವರ್ಷಗಳು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೇನು ನೋಡ್ಕೊಂಡು ಬಂದಿದ್ದೆ ಅಂದರೆ ಹಿಂದೆ ಎಷ್ಟೆಷ್ಟು ಕಷ್ಟಪಡ್ತಾರೆ ರೈಟರ್ಸು, ಆರ್ಟಿಸ್ಟು, ಇವರಿರುವ ಟೆಕ್ನಿಷಿಯನ್ಸು, ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಅನ್ನೋದು ನನಗೊಂಥರ ಫಸ್ಟ್ ಹ್ಯಾಂಡಲ್ಲಿ ನನಗೆ ನೋಡ್ದಂಗೆ ಆಯಿತು. ಯಾಕೆಂದರೆ ಆ ಸಿನಿಮಾ ಮಾಡ್ತೀವಲ್ಲ, ಸಿನಿಮಾ ಮಾಡ್ತೀವಲ್ಲ, ಅದು ನನಗೊಂದು ಒಂಥರ ಒಂದು ಹೊಸ ಏನು ಹೇಳ್ತಾರೆ ದೃಷ್ಟಿನೇ ಒಂಥರ ನನಗೆ ಸೃಷ್ಟಿ ಮಾಡ್ತು. ಸೊ ಅದರಿಂದ ನನಗೊಂಥರ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ತುಂಬಾನೇ ಇಷ್ಟಪಟ್ಟು, ಈಗ ತುಂಬ ಇಷ್ಟ ಆಗಿದೆ ಪಿಕ್ಚರು. ಜನ ಬನ್ನಿ ನೋಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನಾವು ಇದೇ ಥರ ಬೇರೆ ಬೇರೆ ಥರ ಚಿತ್ರಗಳು ಮಾಡೋ ಅಂತ ನಮಗೆ ಹುಮ್ಮಸ್ಸು ತುಂಬಿಸಿ ಎಲ್ಲರೂ, ಅಷ್ಟೇ ಹೇಳೋದು ನಾನು. ಅಧ್ಯಕ್ಷರು ಇಲ್ಲಿ ಬಂದು ನಮ್ಮನ್ನು ಹರಿಸಿದ್ದಾರೆ. ಇವತ್ತು ನಮಗೆ ಒಂಥರ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಇದರ ಬಗ್ಗೆ ಟ್ರೈಲರ್ ಎಲ್ಲ ಹೇಳುತ್ತೆ. ಅದೇ ಎಕ್ಸ್ಪೀರಿಯನ್ಸು ನಾವು ಇವಾಗ ಸಿನಿಮಾ ಮಾಡುವಾಗಲೂ ಆಗಿರೋವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಈ ವಿಚಾರದಲ್ಲಿ ನಾ ಹೇಳೋದಂತಂದರೆ ನಮ್ಮ ಗಿರೀಶ್ ಗೌಡರು ಮತ್ತು ನಮ್ಮ ಕಿರಣ್ ಅವರು ಮತ್ತು ಕಿರಣ್ ಅವರು ಶ್ರೀಮತಿಯವರು ಒಂದು ಕನ್ನಡ ಚಿತ್ರರಂಗಕ್ಕೆ ಸಾಹಸ ಮಾಡಿ ಒಂದು ಸಿನಿಮಾ ಅಂದರೆ ಅದು ನಮ್ಮ ಹಿರಿಯರು ಈಗ ವೇದಿಕೆ ಮೇಲೆ ಎಲ್ಲರೂ ಹೇಳಿದಾಗೇನೆ ಅದೊಂದು ಬರೀ ಸಿನಿಮಾ ಆಗಲ್ಲ, ಇಡೀ ನಮ್ಮ ಚಿತ್ರರಂಗದ ಒಂದು ಇತಿಹಾಸವನ್ನೇ ಹೆಂಗೆ ಏನಾಗಿದೆ, ಇವತ್ತಿನ ಸ್ಥಿತಿ ಹೆಂಗಿದೆ ಅನ್ನೋದನ್ನ ಸೂಚಿಕವಾಗಿ ಸೂಚಿಸುವಂಥ ಸಿನಿಮಾ ಇದಾಗಿದೆ. ಗಿರೀಶ್ ಗೌಡರು ಕಥೆನೇ ಒಂದು ಹೀರೋ ಆಗಿ ಮಾಡಿದ್ದಾರೆ. ಇದರಲ್ಲೆಲ್ಲ ನಾವು ಅಭಿನಯಿಸಿದ್ದೀವಿ, ಆದರೆ ಕಥೆನೇ ಹೀರೋ ಅಂತ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಪ್ರೊಡ್ಯೂಸರ್ ಅವಕಾಶ. ಸಿನಿಮಾದಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ ಪಾತ್ರ ಮಾಡಿದ್ದೀನಿ. ಅದು ಪಾತ್ರ ಮಾಡುವಾಗಲೇ ಅನ್ನಿಸ್ತಿತ್ತು ನನಗೆ ಒಬ್ಬ ಪ್ರೊಡ್ಯೂಸರ್